Hello dear students, in this video we will solve the sixth problem. So write two different vectors having same magnitude. So here is the solution. So what is the question? Write two different vectors having same magnitude. Magnitude means you know that. So the magnitude, if r vector is equal to xi plus yj plus zk, that is the component form, then the magnitude of r is square root of I component square, that is x square, y square, z square. So this is the magnitude formula. So here I am considering two vectors. A vector is I minus 2j plus 3k and B vector is 2i plus j minus 3k. The magnitude of A is, here we have 1 into I is I, so 1 square, minus 2, so minus 2 square, plus 3, that is 3 square. So answer is square root of 14. Similarly, the vector B is equal to square root of 2 square, j pakka enu illa andre 1 ide anta artha, therefore 1 square and minus 3 whole square, I component square, j component square, k component square, square root of 14. So here these two vectors are different but whose magnitudes are same. So if you consider like this, 2, 3, 1, that is 2i 3j plus k, just take 3, 2, 1, then the magnitude becomes equal because 2 square, 3 square, 1 square, 3 square, 2 square, 1 square, the sum is same. Then they become different vectors. If you consider 5, 10, 15, that is 5i, say minus 10j plus 15k, just take 15, 10, 5 or 15, 5, 10, your wish. So then it becomes different vectors but magnitude is same. Is it clear? It means 5i minus 10j plus 15k, that is A vector, and 15i plus 10j plus 5k, that is the B vector, then whose magnitude becomes equal. But these vectors are different vectors. Is it clear? So next question, seventh question. Write two different vectors having same direction. Here the question is, ಎರಡು ಡಿಫ್ರೆಂಟ್ ವೆಕ್ಟರ್ಸ್ನ ಹೇಳಿ ಸೇಮ್ ಡೈರೆಕ್ಷನ್ ಆಗಿರಬೇಕು. ಸೊ ಡೈರೆಕ್ಷನ್ ರೇಷಿಯೋಸ್ ಶುಡ್ ಬಿ ಪ್ರಪೋರ್ಷನಲ್. ಯಾವಾಗ ಸೇಮ್ ಡೈರೆಕ್ಷನ್ ಇರುತ್ತೆ ಅಂತ ಅಂದ್ರೆ ಅದಕ್ಕೆ ಡೈರೆಕ್ಷನ್ ರೇಷಿಯೋಸ್ ಫೈಂಡ್ ಔಟ್ ಮಾಡ್ತೀರಾ ಅಥವಾ ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಮತ್ತೆ ರೇಷಿಯೋಸ್ ಸೇಮ್ ಇದ್ರೆ ಅಥವಾ ಪ್ರಪೋರ್ಷನಲ್ ಆಗಿದ್ರೆ ಮಾತ್ರ ನಾವೇನಂತ ಹೇಳ್ಬೋದು, ಆ ಎರಡು ವೆಕ್ಟರ್ಸ್ ಅಂದ್ರೆ ಡಿಫ್ರೆಂಟ್ ವೆಕ್ಟರ್ಸ್ ಆಗಿ ಬರೀಬೇಕು ನೀವು, ಬಟ್ ರೇಷಿಯೋಸ್ ಮತ್ತೆ ಡೈರೆಕ್ಷನ್ ಕೊಸೈನ್ ಸೇಮ್ ಇರಬೇಕು. ಸೊ ಯಾವ ರೀತಿ ಅಂದ್ರೆ ಇಲ್ಲಿ ಎ ಮತ್ತೆ ಬಿ ವೆಕ್ಟರ್ ತಗೊಂಡಿದೀವಿ. ಸೆಟ್ 2i 4j 2k, ಇಲ್ಲಿ i ಪ್ಲಸ್ 2j ಪ್ಲಸ್ k ಅಂತ ತಗೊಂಡಿದೀವಿ. ಸೊ ಇಲ್ಲಿ ನೋಡಿ ಐ ಕಾಂಪೊನೆಂಟ್ 2 ಇದೆ, ಇಲ್ಲಿ ಐ ಕಾಂಪೊನೆಂಟ್ 1 ಇದೆ. ಪ್ರಪೋರ್ಷನ್ ತಗೊಂಡ್ರೆ ರೇಷಿಯೋಸ್ ತಗೊಂಡ್ರೆ 2/1 ಆಗುತ್ತೆ. ಸೊ ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಜೆ ಕಾಂಪೊನೆಂಟ್ ಪ್ರಪೋರ್ಷನ್ ತಗೊಂಡ್ರೆ 4/2 ಆಗುತ್ತೆ. ಸೊ ಇದು 2/1 ಆಗುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ, 2 2s, ಸೊ 2 1s, ದಟ್ ಇಸ್ 2. ಸೊ ಏನಾಗ್ತಿದೆ, ಕಂಪ್ಲೀಟ್ ಆಗಿ ಪ್ರಪೋರ್ಷನಲ್ ಆಗ್ತಿದೆ ಅಲ್ವಾ. ಸೊ ಯು ನೋ ದಟ್ ಕೊಲಿನಿಯರ್ ಅಂತ ಹೇಳ್ಬೇಕಾದ್ರೆ ಹೇಳಿದ್ವಿ ರೇಷಿಯೋಸ್ ಏನಾಗಿರ್ಬೇಕು, ಪ್ರಪೋರ್ಷನಲ್ ಆಗಿರ್ಬೇಕು ಅಂತ. ಸೊ ಅಲ್ಲಿ ಆ ಟ್ರಿಕ್ ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು. ಏನಂತ ಅಂದ್ರೆ ಎರಡು ಡಿಫ್ರೆಂಟ್ ವೆಕ್ಟರ್ಸ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು ಬಟ್ ಸೇಮ್ ಡೈರೆಕ್ಷನ್ ಇರಬೇಕು. ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಸೇಮ್ ಬಂದ್ರೆ ಸಾಕು. ಡೈರೆಕ್ಷನ್ ರೇಷಿಯೋಸ್ ಇಲ್ಲಿ 2 4 2 ಇದೆ, ಇಲ್ಲಿ 1 2 4 ಇದೆ, ಅದು ಪ್ರಪೋರ್ಷನಲ್ ಆಗಿದ್ರೆ ಸಾಕು. ಡೈರೆಕ್ಷನ್ ರೇಷಿಯೋಸ್ ಪ್ರಪೋರ್ಷನಲ್ ಆಗಿದ್ರೆ ಸಾಕು. ಪ್ರಪೋರ್ಷನಲ್ ಅಂದ್ರೆ ರೇಷಿಯೋ ತೆಗೆದ್ರೆ ಆನ್ಸರ್ ಸೇಮ್ ಬರಬೇಕು. ಆರ್ ಯು ಕ್ಯಾನ್ ಸೇ ಎ ಮತ್ತೆ ಬಿ ವೆಕ್ಟರ್, ಏನ್ ವೆಕ್ಟರ್ ಇವಾಗ ನಾನು ಐ ಜೆ 3k ತಗೊಂಡಿದ್ದೀನಿ, ಇನ್ನೊಂದು 2i 2j 6k ತಗೊಂಡಿದ್ದೀನಿ. ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ನಿಮಗೆ ಗೊತ್ತೇ ಇದೆ, ಎಲ್ ಎಂ ಎನ್, ವೇರ್ ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್, ಎಂ ಇಸ್ ಈಕ್ವಲ್ ಟು ವೈ ಬೈ ಆರ್ ಅಂಡ್ ಎನ್ ಇಸ್ ಈಕ್ವಲ್ ಟು ಝೆಡ್ ಬೈ ಆರ್. ಆರ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಆರ್ ವೆಕ್ಟರ್ ಗೊತ್ತಿದೆ ನಿಮಗೆ. ಸೊ ಇವಾಗ ಇದಕ್ಕೆ L1 M1 N1 ಅಂತ ತಗೊಂಡ, ಇದಕ್ಕೆ L2 M2 N2 ಅಂತ ಕಾಲ್ ಮಾಡ್ಕೊಂಡಿದ್ದೀನಿ. ನಮಗೆ ಆನ್ಸರ್ ಏನ್ ಬರಬೇಕು, ರೇಷಿಯೋಸು ಸೇಮ್ ಬರಬೇಕು. ಸೊ ಇವಾಗ L1 ಅಂತ ತಗೊಂಡ್ರೆ ಎಕ್ಸ್ ಬೈ ಆರ್ ಇರೋದ್ರಿಂದ, ಸೊ ಇಲ್ಲಿ ಎಕ್ಸ್ ಕ್ವಾಂಟಿಟಿ ಏನು ಇಲ್ಲ ಅಂದ್ರೆ 1 ಇದೆ, ಡಿವೈಡೆಡ್ ಬೈ ಆರ್ ಅಂದ್ರೆ ಐ ಕಾಂಪೊನೆಂಟ್ ಸ್ಕ್ವೇರ್, ಜೆ ಕಾಂಪೊನೆಂಟ್ ಸ್ಕ್ವೇರ್, ಕೆ ಕಾಂಪೊನೆಂಟ್ ಸ್ಕ್ವೇರ್, ದಟ್ ಈಸ್ 1 ಸ್ಕ್ವೇರ್ 1 ಸ್ಕ್ವೇರ್ 3 ಸ್ಕ್ವೇರ್ ಅಂಡರ್ ದ ಸ್ಕ್ವೇರ್ ರೂಟ್. ಸೊ ಸಿಮಿಲರ್ಲಿ M1 ಅಂದ್ರೆ ಇಲ್ಲಿ ಏನಿದೆ, ಜೆ ಪಕ್ಕ, ಸೊ ದಟ್ ಈಸ್ y ಬೈ ಆರ್ 1 ಬೈ ಸ್ಕ್ವೇರ್ ರೂಟ್ ಆಫ್ 11 ಆಗುತ್ತೆ. ನೆಕ್ಸ್ಟ್
ಎನ್ ಅಂತ ಅಂದ್ರೆ ಏನಾಗತ್ತಪ್ಪ, ಝೆಡ್ ಬೈ ಆರ್. ಝೆಡ್ ಬೈ ಆರ್ ಅಂದರೆ ಝೆಡ್ ಪ್ಲಸ್ 3 ಇದೆ, ಡಿವೈಡೆಡ್ ಬೈ ಆರ್ ಅಂತ ಅಂದರೆ ಆಸ್ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ 1 ಸ್ಕ್ವೇರ್ 3 ಸ್ಕ್ವೇರ್. ಸೊ ಇದು ಎ ವೆಕ್ಟರ್ಗೆ. ಸೊ ಅದೇ ಥರ ಬಿ ವೆಕ್ಟರಿಗೆ ತಗೊಂಡ್ರೆ ಇವಾಗ ನಾವು ಬಿ ವೆಕ್ಟರ್ಗೆ L2 M2 N2 ಆಗುತ್ತೆ. ಸೊ L2 ಅಂದರೆ 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ 2 ಸ್ಕ್ವೇರ್ 6 ಸ್ಕ್ವೇರ್, ದಟ್ ಈಸ್ 2 ಸ್ಕ್ವೇರ್ 2 ಸ್ಕ್ವೇರ್ 6 ಸ್ಕ್ವೇರ್. ಫೈನಲಾಗಿ 2 ಡಿವೈಡೆಡ್ ಬೈ 2 ಸ್ಕ್ವೇರ್ 2 ಸ್ಕ್ವೇರ್ 6 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 44 ಆಗುತ್ತೆ. 44 ಅಂದರೆ 11 4s. ಸೊ ಅವಾಗ ಏನಾಗುತ್ತೆ 11 4s ಅಂತ ಅಂದರೆ ಅಂಡರ್ ದ ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 11. ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2 ರೂಟ್ 11 ಆಗುತ್ತೆ. ನ್ಯೂಮರೇಟರಲ್ಲಿ 2 ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ 2 ಕ್ಯಾನ್ಸಲ್ ಆಗಿ 1 ಬೈ ರೂಟ್ 11 ಬರುತ್ತೆ. ಸೊ ಇವಾಗ ಎಮ್ ಟು ಅಂತ ಅಂದರೆ ಏನಂತ ಹೇಳಿದೆ, ವೈ ಬೈ ಆರ್. ಇಲ್ಲಿ ವೈ ಏನು 2 ಡಿವೈಡೆಡ್ ಬೈ ಆರ್ ಏನು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ 2 ಸ್ಕ್ವೇರ್ 6 ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ 44 ಆಗುತ್ತೆ. ಸೊ ಸೇಮ್ ರೀಸನ್ 1 ಬೈ ರೂಟ್ 11 ಸಿಗುತ್ತೆ. ನೆಕ್ಸ್ಟ್ ಎನ್ ಟು ಈಸ್ ವಾಟ್, ಝೆಡ್ ಬೈ ಆರ್. ಝೆಡ್ ಅಂತಂದ್ರೆ ಇಲ್ಲಿ 6 ಡಿವೈಡೆಡ್ ಬೈ ಆರ್ ಅಂದರೆ 2 ಸ್ಕ್ವೇರ್ 2 ಸ್ಕ್ವೇರ್ 6 ಸ್ಕ್ವೇರ್ ಅಂಡರ್ ದ ಸ್ಕ್ವೇರ್ ರೂಟ್. 6 ಬೈ ಸ್ಕ್ವೇರ್ ರೂಟ್ ಆಫ್ 44 ಆಗುತ್ತೆ. ಸೊ 6 ಬೈ ಸ್ಕ್ವೇರ್ ರೂಟ್ ಆಫ್ 44 ಅಂದರೆ 6 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 44 ಈಸ್ ಏನರಪ್ಪ, ಸ್ಕ್ವೇರ್ ರೂಟ್ ಆಫ್ 44 ಅಂತ ಅಂದರೆ 2 ರೂಟ್ 11 ಆಗುತ್ತೆ. ಸೊ 2 1s 2 3s ದೇರ್ ಫಾರ್ 3 ಬೈ ರೂಟ್ 11 ಬರುತ್ತೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಇವಾಗ ನೋಡಿ L1 1 ಬೈ ರೂಟ್ 11, L2 1 ಬೈ ರೂಟ್ 11, M1 1 ಬೈ ರೂಟ್ 11, M2 1 ಬೈ ರೂಟ್ 11, N1 3 ಬೈ ರೂಟ್ 11, N2 3 ಬೈ ರೂಟ್ 11. ಅಂದರೆ ಈ ವೆಕ್ಟರ್ದು ನಿಮಗೆ LMN ಸೇಮ್ ಬರ್ತಾ ಇದೆ. ಡೈರೆಕ್ಷನ್ ಕೊಸೈನ್ಸು, ಡೈರೆಕ್ಷನ್ ರೇಷಿಯೋಸ್ ಪ್ರಪೋರ್ಷನಲ್ ಅಂತನಾದರೂ ಮಾಡಿ, ಇಲ್ಲ ಡೈರೆಕ್ಷನ್ ಕೊಸೈನ್ಸ್ ಆದರೂ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋದು. ಬಟ್ ಈ ಮೆಥಡ್ ಈಸಿ ಆಗುತ್ತೆ ನಿಮಗೆ ಫೈಂಡ್ ಔಟ್ ಮಾಡೋದಕ್ಕೆ. ಏನಿಲ್ಲ, ಐ ಕಾಂಪೊನೆಂಟ್ಸ್ಗಳು ಜೆ ಕಾಂಪೊನೆಂಟ್ಸ್ಗಳು ಕೆ ಕಾಂಪೊನೆಂಟ್ಸ್ಗಳನ್ನ ರೇಷಿಯೋ ತಗೊಂಡ್ರೆ ಸೊ ಡೈರೆಕ್ಷನ್ ರೇಷಿಯೋಸ್ ಆರ್ ಪ್ರಪೋರ್ಷನಲ್ ಅಂತ ಕನ್ಕ್ಲೂಡ್ ಮಾಡಬಹುದು. ಓಕೆನಾ? ಓಕೆ. ಸೊ ಇದು ಡಿಫ್ರೆಂಟ್ ವೆಕ್ಟರ್ಸ್ ಆಯಿತು. ಬಿಕಾಸ್ ಐ ಕಾಂಪೊನೆಂಟ್ ಚೇಂಜ್ ಇದೆ, ಜೆ ಕಾಂಪೊನೆಂಟ್ ಡಿಫ್ರೆಂಟ್ ಇದೆ, ಕೆ ಕಾಂಪೊನೆಂಟ್ ಡಿಫ್ರೆಂಟ್ ಇದೆ. ಹೇಗೆ ಬರ್ಕೊಳೋದು ಅಂತ ಕೇಳಿದ್ರೆ, ಸೊ ನೀವು ಅಷ್ಟೇ ಇವಾಗ ಸೇ 2 ಆ ಥರನೇ ಸೇ 10 ನೆಕ್ಸ್ಟ್ 12 ನೆಕ್ಸ್ಟ್ 14 ಅಂತ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ 10 12 14 ಅಂತ ಅಂದರೆ 5 2s 10, ನೆಕ್ಸ್ಟ್ 6 2s 12, 7 2s 14 ಅಂತ ತಗೊಂಡಿರ್ತೀರ. ಸೊ ಇವಾಗ 2 ವೆಕ್ಟರ್ ಆಗುತ್ತೆ. ಯಾವ ಥರ, 10i ಪ್ಲಸ್ 12j ಪ್ಲಸ್ 14k ಒಂದು, ಇನ್ನೊಂದು 5i ಪ್ಲಸ್ 6j ಪ್ಲಸ್ 7k ಒಂದು. ಓಕೆನಾ? ಸೊ ಅಂದರೆ ಮಲ್ಟಿಪಲ್ಸ್ ಬೇಕಾದ್ರೆ ನೀವು 5 3s 15 ಅದನ್ನು ತೊಗೊಳ್ಬೋದು. ಒಂದು ನಂಬರ್ ತೊಗೊಳ್ಳಿ 1 2 3 ಅಂತ. ಸೊ ಒಂದು ಕಾನ್ಸ್ಟೆಂಟ್ ಆಗಿ 3 ಅಂತ ತಗೊಳ್ಳಿ, 3ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 3 1s 3, 3 2s 6, 3 3s 9. ಇವೆರಡು ಏನಾಗುತ್ತೆ, ಡಿಫ್ರೆಂಟ್ ವೆಕ್ಟರ್ಸು ಬಟ್ ಸೇಮ್ ಡೈರೆಕ್ಷನ್ ಇರುತ್ತೆ ಅಷ್ಟೇ. ಅದೊಂದು ಟ್ರಿಕ್. 1 2 3 ತಗೊಂಡು 4 ಅನ್ನೋ ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಿದ್ರೆ ಆವಾಗ 4 1s 4, 4 2s 8, 4 3s 12. ಅದು ಕೂಡ ಏನಾಗುತ್ತೆ ನಿಮಗೆ ಡಿಫ್ರೆಂಟ್ ವೆಕ್ಟರ್ಸ್ ಆಗುತ್ತೆ, ಸೇಮ್ ಡೈರೆಕ್ಷನ್ ಇರುತ್ತೆ. ಇದು ಯಾಕೆ ಸೇಮ್ ಡೈರೆಕ್ಷನ್ ಗೊತ್ತಾಯ್ತಾ? ಬಿಕಾಸ್ 10 ಬೈ 5 ಐ ಕಾಂಪೊನೆಂಟ್, ಜೆ ಕಾಂಪೊನೆಂಟ್ ಮಾಡಿದ್ರೆ 12 ಬೈ 6, ಕೆ ಕಾಂಪೊನೆಂಟ್ 14 ಬೈ 7 ಅಂತ ತಗೊಂಡ್ರೆ 5 2s 6 2s 7 2s. ಸೊ 2 2 2 ಬರ್ತಿದೆ ಅಂದಮೇಲೆ ಏನಾಗುತ್ತೆ, ಪ್ರಪೋರ್ಷನಲ್ ಆಗುತ್ತೆ. ಏನು, ರೇಷಿಯೋಸು. ಸೊ ಹಾಗಾಗಿ ಸೇಮ್ ಡೈರೆಕ್ಷನ್ ಸಿಗುತ್ತೆ ಬಟ್ ದೇ ಆರ್ ಡಿಫ್ರೆಂಟ್ ವೆಕ್ಟರ್ಸ್. ನೀವೇ ಓನಾಗಿ ನೀವೇ ವೆಕ್ಟರ್ಸ್ಗಳನ್ನ ಬರೀಬಹುದು. ಇದು ಟ್ರಿಕ್. ನೆಕ್ಸ್ಟ್, ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಎ ಈಸ್ ಈಕ್ವಲ್ ಟು ಐ ಪ್ಲಸ್ ಜೆ ಪ್ಲಸ್ 2k. ಸೊ ಯೂನಿಟ್ ವೆಕ್ಟರ್ನ ಫೈಂಡ್ ಔಟ್ ಮಾಡು ಇನ್ ದ ಡೈರೆಕ್ಷನ್ ಎ ಈಸ್ ಈಕ್ವಲ್ ಟು ಐ ಪ್ಲಸ್ ಜೆ ಪ್ಲಸ್ 2k. ಆ ಥರ ಇದೆ ಅಂದರೆ ವಿ ನೋ ದಟ್ ದ ಫಾರ್ಮುಲಾ ಎ ಕ್ಯಾಪ್ ಇಸ್ ಈಕ್ವಲ್ ಟು, ದಟ್ ಈಸ್ ದ ಯೂನಿಟ್ ವೆಕ್ಟರ್, a cap is equal to a vector divided by its magnitude. So a cap is equal to, what is the direction, I plus j plus 2k, that is I plus j plus 2k. What is its magnitude? Square root of I component ಏನು ಇಲ್ಲ ಅಂದರೆ 1 ಇದೆ, j ಪಕ್ಕ 1 ಇದೆ, ಸೊ 1 ಸ್ಕ್ವೇರ್, k ಪಕ್ಕ 2 ಇದೆ, ಸೊ 2 ಸ್ಕ್ವೇರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ I plus j plus 2k divided by square root of 2 square is 4 plus 1 plus 1, that is 6, square root of 6. Split ಮಾಡಿ ನೀಟಾಗಿ ಬರೀರಿ. The unit vector a cap is equal to 1 by root 6 into I plus 1 by root 6 into j plus 2 by root 6 into k. So this is the unit vector in the direction of the vector I plus j plus 2k. Is it clear? So next, find the unit vector in the direction of the vector pq, where p and q are the points 1 2 3 4 5 6 respectively. ಅಂದರೆ ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ, ಆ 2 ಪಾಯಿಂಟ್ನ ಜಾಯಿನ್ ಮಾಡಿದಾಗ ಬರುತ್ತಲ್ಲ ಪಿ ಕ್ಯೂ ವೆಕ್ಟರ್, ಆ ಡೈರೆಕ್ಷನಲ್ಲಿ ಯೂನಿಟ್ ವೆಕ್ಟರ್ನ ಫೈಂಡ್ ಔಟ್ ಮಾಡು ಅಂತ ಅರ್ಥ. ಅಂದರೆ ಕೇಳಿರೋದು ಪಿ ಕ್ಯೂ
ಕ್ಯಾಪ್ನ ಕೇಳಿದ್ದಾರೆ. ಸೊ ಹಂಗಂದ್ರೆ ಪಿ ಕ್ಯೂ ವೆಕ್ಟರ್ ಡೈರೆಕ್ಷನ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಸೊ ನಾವು ಈಗ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಇವಾಗ ನಮಗೆ ಪಿ ಕ್ಯೂ ಬೇಕು ಅಂತಂದ್ರೆ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಪಿ ಅಂಡ್ ಕ್ಯೂ. ಅದು ಹೇಗೆ ಫೈಂಡ್ ಔಟ್ ಮಾಡೋದು? ಪಿ ಕ್ಯೂ ಇತ್ತು ಅಂದ್ರೆ ಓ ಕ್ಯೂ ಮೈನಸ್ ಓ ಪಿ, ಎ ಬಿ ಇತ್ತು ಅಂತ ಅಂದ್ರೆ ವೆಕ್ಟರು ಓ ಬಿ ಮೈನಸ್ ಓ ಎ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್. ಓಕೆನಾ? ಸೊ ಓ ಬಿ ಮೈನಸ್ ಓ ಎ, ಫೈನಲ್ ಮೈನಸ್ ಇನಿಷಿಯಲ್, ಆ ಥರ ಓ ಕ್ಯೂ ಮೈನಸ್ ಓ ಪಿ. ವಾಟ್ ಈಸ್ ದ ಓ ಕ್ಯೂ ವೆಕ್ಟರ್? ಓ ಕ್ಯೂ ವೆಕ್ಟರ್ ಅಂತ ಅಂದರೆ 4, 5, 6 ಇದೆ ಕೋಆರ್ಡಿನೇಟ್ಸ್ ಅಲ್ಲಿ. ಅದನ್ನ ಐ ಕಾಂಪೊನೆಂಟ್ ಜೆ ಕಾಂಪೊನೆಂಟ್ ಫಾರ್ಮಲ್ಲಿ ಬರೆದಾಗ 4i 5j 6k. ಅರ್ಥ ಆಯ್ತಾ? ಮೈನಸ್ ಆಸ್ ಇಟ್ ಈಸ್ ಓ ಪಿ ಅಂದರೆ ಇಲ್ಲಿ ಪಿ ಪಾಯಿಂಟ್ ಇದೆ. ಓ ಪಿ ಬೇಕು ಅಂದರೆ ಏನು ಮಾಡ್ಬೇಕು? ಅದನ್ನ ಕಾಂಪೊನೆಂಟ್ ಫಾರ್ಮಿಗೆ ಹಾಕಿ. ಸೊ ದಟ್ ಈಸ್ ಐ ಪ್ಲಸ್ 2j ಪ್ಲಸ್ 3k. 1 2 3 ಐ 1i ಪ್ಲಸ್ 2j ಪ್ಲಸ್ 3k. ಸೊ ಇವಾಗ ಡಿಫ್ರೆನ್ಸ್ ತೆಗೀರಿ. ಡಿಫ್ರೆನ್ಸ್ ತೆಗಿಬೇಕಾದ್ರೆ ನಾನು ನಿಮಗೆ ಹೇಳಿದೆ ಸಮ್ಮು ಡಿಫ್ರೆನ್ಸ್ ಅಂತ ಬಂತು ಅಂದರೆ ಐ ಕಾಂಪೊನೆಂಟ್ ಸಮ್, ಐ ಕಾಂಪೊನೆಂಟ್ ಡಿಫ್ರೆನ್ಸ್. ಸೊ ಇಲ್ಲಿ ಡಿಫ್ರೆನ್ಸ್ 4ಅಲ್ಲಿ 1i ಹೋದ್ರೆ 4iಯಲ್ಲಿ 1i ಹೋದ್ರೆ 3i ತಾನೆ. ನೆಕ್ಸ್ಟ್ 5jನಲ್ಲಿ ಮೈನಸ್ ಆಫ್ 2j 3j ಬರುತ್ತೆ. 6kನಲ್ಲಿ ಮೈನಸ್ 3k ಹೋದ್ರೆ 3k. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. 3i ಪ್ಲಸ್ 3j ಪ್ಲಸ್ 3k ಡಿಫ್ರೆನ್ಸ್ ತೆಗ್ದಿದ್ದೀವಿ ಅಷ್ಟೇ. ಸೊ ಪಿ ಕ್ಯೂ ವೆಕ್ಟರ್ ಸಿಕ್ಕಿದೆ. ದಟ್ ಈಸ್ ದ ಡೈರೆಕ್ಷನ್. ಸೊ ಪಿ ಕ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂದರೆ ಈಸಿ. ಐ ಕಾಂಪೊನೆಂಟ್ ಸ್ಕ್ವೇರ್, ಜೆ ಕಾಂಪೊನೆಂಟ್ ಸ್ಕ್ವೇರ್, ಕೆ ಕಾಂಪೊನೆಂಟ್ ಸ್ಕ್ವೇರ್, 3 ಸ್ಕ್ವೇರ್ 3 ಸ್ಕ್ವೇರ್ 3 ಸ್ಕ್ವೇರ್. ಸೊ ದಟ್ ಈಸ್ 3 ಸ್ಕ್ವೇರ್ is 9 plus 9 plus 9 means 27. So square root of 27 means square root of 3 9s are. Here square root of 9 is 3. So 3 root 3 is the answer for the denominator. So final answer is split ಮಾಡಿ ಬರೀರಿ. ಇಲ್ಲಿ 3 ಕ್ಯಾನ್ಸಲ್ ಆಗಿ ಐ ಬೈ ರೂಟ್ 3 ಬರುತ್ತೆ. ಇಲ್ಲೂ 3 ಕ್ಯಾನ್ಸಲ್ ಆಗಿ ಜೆ ಬೈ ರೂಟ್ 3. ನೆಕ್ಸ್ಟ್ 3 ಕ್ಯಾನ್ಸಲ್ ಆಗಿ ಕೆ ಬೈ ರೂಟ್ 3 ಬರುತ್ತೆ. ಸೊ ದಿಸ್ ಈಸ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಪಿ ಕ್ಯೂ, ವೇರ್ ಪಿ ಕ್ಯೂ ಇಸ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ ಪಿ ಅಂಡ್ ಕ್ಯೂ. ಈ ಥರ ಪಾಯಿಂಟ್ ಕೊಟ್ಟಾಗ ಅದನ್ನೇನು ಮಾಡಿ ನೀವು ಪಿ ಕ್ಯೂ ಅಂತ ಲೈನ್ ಜಾಯಿನಿಂಗ್ ಬೇಕು ಅಂದರೆ ಓ ಕ್ಯೂ ಮೈನಸ್ ಓ ಪಿ ಅಂತ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್, 10th ಪ್ರಾಬ್ಲಮ್. ಫಾರ್ ಎ ಗಿವನ್ ವೆಕ್ಟರ್ಸ್ ಎ 2i minus j plus 2k and the vector b is equal to minus I plus j minus k, find the unit vector in the direction of the vector a plus b. So ಯಾವ ಡೈರೆಕ್ಷನ್ ಅಲ್ಲಿ ಕೇಳಿದಾರೋ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಇಲ್ಲಿ ಅವ್ರು ಕೇಳಿರೋದು a plus b ಅನ್ನೋ ಡೈರೆಕ್ಷನ್ ನಲ್ಲಿ ಅಂತ ಅಂದಾಗ ಏನು ಕೊಟ್ಟಿದ್ದಾರೆ, ಬಿನು ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡೋದು ಈಸಿ. ಸೊ ಎ ಪ್ಲಸ್ ಬಿ ಅನ್ನೋ ಯೂನಿಟ್ ವೆಕ್ಟರ್ ಅಂದ್ರೆ ಇದನ್ನ ನೀವು ಫಸ್ಟ್ ಸಿ ಅಂತ ಕಾಲ್ ಮಾಡ್ಕೊಂಡ್ಬಿಡಿ. ಯಾವಾಗಲೂ ಎ ಪ್ಲಸ್ ಬಿ ಅಂತ ಬರೆಯೋಕ್ಕಾಗಲ್ಲ. ಸೊ ಅವ್ರು ಕೇಳ್ತಿರೋದು ಡೈರೆಕ್ಷನ್ ಯಾವ ಡೈರೆಕ್ಷನ್? ಸಿ ಡೈರೆಕ್ಷನ್ ಅಂದಮೇಲೆ ಸಿ ಕ್ಯಾಪ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಯಾವ ಡೈರೆಕ್ಷನ್ ಅಲ್ಲಿ ಕೇಳಿರ್ತಾರೋ ಅದಕ್ಕೆ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಸಿ ಕ್ಯಾಪ್ ಇಸ್ ಈಕ್ವಲ್ ಟು ಸಿ ಡೈರೆಕ್ಷನ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಈ ಥರ ಬರುತ್ತೆ. ಓಕೆನಾ? ಸೊ ಗಿವನ್ ಎ ವೆಕ್ಟರ್ ಈಸ್ 2i minus j plus 2k and b vector is minus I plus j minus k. ದೆನ್ ದೇರ್ ಸಮ್ ಎ ಪ್ಲಸ್ ಬಿ. ಸಮ್ ಮಾಡಬೇಕು ಅಂತಂದ್ರೆ ಏನಂತ ಹೇಳಿದೆ? ಐ ಕಾಂಪೊನೆಂಟ್ ಸಮ್, ಜೆ ಕಾಂಪೊನೆಂಟ್ಗಳನ್ನ ಸಮ್, ಕೆ ಕಾಂಪೊನೆಂಟ್ಗಳನ್ನ ಸಮ್ ತಗೋಬೇಕು. ಸೊ ಇಲ್ಲಿ 2 ಇದೆ, ಇಲ್ಲಿ ಐ ಕಾಂಪೊನೆಂಟ್ -1 ಇದೆ. 2 - 1 ಇಂಟು ಐ ಪ್ಲಸ್, ಸೊ ಇಲ್ಲಿ -1 ಇದೆ, ಇಲ್ಲಿ +1 ಇದೆ. -1 + 1 ಇಂಟು ಜೆ, ಇಲ್ಲಿ 2k ಇದೆ, ಇಲ್ಲಿ -1k ಇದೆ. ಸೊ ಪ್ಲಸ್ ಆಫ್ 2 - 1 ಇಂಟು ಕೆ. ಸೊ ದೇರ್ ಫೋರ್ 2 - 1 is 1, -1 + 1 is 0, 2 - 1 is 1. So 1i is the required direction. ಸೊ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಎ ಪ್ಲಸ್ ಬಿ ಹೇಳಿದ್ರು, ಆ ವೆಕ್ಟರ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಪುಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ತಗೋಣ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ತಗೊಂಡ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕೀಗ? ಯೂನಿಟ್ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್ ಸಿ ಅಂದಮೇಲೆ ಸಿ ಕ್ಯಾಪ್ ಫೈಂಡ್ ಔಟ್ ಮಾಡಬೇಕು. ಸಿ ಕ್ಯಾಪ್ ಇಸ್ ಈಕ್ವಲ್ ಟು ಸಿ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸಿ ಕ್ಯಾಪ್ ಇಸ್ ಈಕ್ವಲ್ ಟು ಸಿ ವೆಕ್ಟರ್ ಏನಿದ್ರಪ್ಪ? 1i ಪ್ಲಸ್ 0j ಅಂದರೆ ಅದು ಬಿಟ್ಟಾಕಿ. ಸೊ ಐ ಪ್ಲಸ್ ಕೆ ಆಗುತ್ತೆ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಐ ಕಾಂಪೊನೆಂಟ್ ಅಂದರೆ 1 ಸ್ಕ್ವೇರ್ ಪ್ಲಸ್ ಜೆ ಏನು ಇಲ್ಲ ಅಂದರೆ 0 ಸ್ಕ್ವೇರ್ ಆಗುತ್ತೆ. ಕೆ ಕಾಂಪೊನೆಂಟ್ 1 ಸ್ಕ್ವೇರ್ ಆಗುತ್ತೆ. ಸೊ ಆನ್ಸರ್ ಸ್ಪ್ಲಿಟ್ ಮಾಡಿದ್ರೆ 1/√2 ಇಂಟು ಐ ಪ್ಲಸ್ 1/√2 ಇಂಟು ಕೆ. ಸೊ ಇಲ್ಲಿ 1 ಇದೆ. ಸೊ 1/√2 ಪ್ಲಸ್ 1/√2 ಇಂಟು ಕೆ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾವ ಡೈರೆಕ್ಷನಲ್ಲಿ ಕೇಳಿರ್ತಾರೋ ಆ ಡೈರೆಕ್ಷನ್ಗೆ ಯೂನಿಟ್ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯಾವ ಡೈರೆಕ್ಷನ್ಗೆ ಕೇಳಿದ್ರು? ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಪಿ ಕ್ಯೂ ಡೈರೆಕ್ಷನ್ ಕೇಳಿದ್ರಿಂದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ. ಸೊ ಪಿ ಕ್ಯೂ ಯೂನಿಟ್ ವೆಕ್ಟರ್ is equal to PQ direction divided by its magnitude ಅಂತ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ? ಸೊ ಅದೇ ಥರ ಯಾವ ಡೈರೆಕ್ಷನಲ್ಲಿ ಕೇಳಿರ್ತಾರೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 11th ಪ್ರಾಬ್ಲಮ್.
ಫೈಂಡ್ ದ ಸಮ್ ಆಫ್ ದ ವೆಕ್ಟರ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ. ಸೊ ಡೈರೆಕ್ಟ್ ಕ್ವೆಶನ್ ಇದು. ಎ ಬಿ ಸಿ ಮೂರು ವೆಕ್ಟರ್ನ ಸಮ್ ಮಾಡಿ ಅಂತ ಹೇಳಿದ್ದಾರೆ. ಸಮ್ ಮಾಡಬೇಕು ಅಂತಂದರೆ ನಿಮ್ಮ ತಲೆಯಲ್ಲಿರಲಿ, ಐ ಕಾಂಪೊನೆಂಟ್ಗಳನ್ನ ಸಮ್, ಜೆ ಕಾಂಪೊನೆಂಟ್ಗಳ ಸಮ್, ಕೆ ಕಾಂಪೊನೆಂಟ್ಗಳನ್ನ ಸಮ್ ಮಾಡಬೇಕು. ಓಕೆನಾ? ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು, ಸೊ ಇಲ್ಲೇನಿದೆ, ಏನೂ ಇಲ್ಲ ಅಂದರೆ 1 -2 1 ಐ ಕಾಂಪೊನೆಂಟ್ಸ್ಗಳು 1 -2 +1 ಇಂಟು ಐ. ಪ್ರತಿಯೊಂದರಲ್ಲೂ ಐ ಇರೋದ್ರಿಂದ ಐ ಕಾಮನ್ ಬರುತ್ತೆ. ನೆಕ್ಸ್ಟ್ ಜೆ 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 -2j + 4j -6j ಏನು ಬರುತ್ತೆ, -2 + 4 -6 ಇಂಟು ಜೆ ಆಗುತ್ತೆ. ಪ್ಲಸ್ ಕೆ ಕಾಂಪೊನೆಂಟ್ಸ್ 1k 5k -7k 1k 5k -7k, ಕೆ ಈಸ್ ಕಾಮನ್. ಸೊ ಫೈನಲ್ ಆಗಿ 1 + 1 2 ಆಗುತ್ತೆ, 2 - 2 0 ಆಗುತ್ತೆ. ಸೊ ಇಲ್ಲಿ -6 -2 -8 ಆಗುತ್ತೆ, -8 + 4 ಅಂದರೆ -4 ಆಗುತ್ತೆ. ಸೊ ಇಲ್ಲಿ 1 + 5 6 6 - 7 ಅಂದರೆ -1 ಇಂಟು ಕೆ ಆಗುತ್ತೆ. ಆನ್ಸರ್ ಈಸ್ 0 ಇಂಟು ಐ 0, therefore -4j - k is the final answer. Is it clear? So next question. Find scalar and vector components of the vector with initial point 2, 1 and terminal point -5, 7. ಸೊ ಅವ್ರು ಹೇಳ್ತಾ ಇದ್ದಾರೆ ಇನಿಷಿಯಲ್ ಪಾಯಿಂಟು 2, 1 ಆಗಿದೆ, ಫೈನಲ್ ಪಾಯಿಂಟು -5, 7 ಆಗಿದೆ ಅಂದರೆ ಈ ಬರೋ ಅಂತಹ ವೆಕ್ಟರ್ದು ಸ್ಕೇಲಾರು ಮತ್ತು ವೆಕ್ಟರ್ ಕಾಂಪೊನೆಂಟ್ಸ್ಗಳು ಬರೀ ಅಂತ. ಓಕೆನಾ? ಸೊ ನಾನು ನಿಮಗೆ ಹೇಳಿದ್ದೆ, ಈಗ ಒಂದು ವೆಕ್ಟರು ಸೆ ಆರ್ ಇಸ್ ಈಕ್ವಲ್ ಟು xi + yj + zk ಆ ಥರ ಇದೆ ಅಂತ ಅಂದರೆ ಇಲ್ಲಿ ಜಸ್ಟ್ ಎಕ್ಸ್ ವೈ ಝೆಡ್ ಬರೆದ್ರೆ ಸ್ಕೇಲಾರು. ಅದೇ xi yj zk ಅಂತ ಸಪ್ರೇಟಾಗಿ ತಗೊಂಡ್ರೆ ಅದು ಇಲ್ಲಿ ಎಕ್ಸ್ ವೈ ಝೆಡ್ ಅಂದರೆ ಸ್ಕೇಲಾರು. xi, yj, zk ಕ್ಯಾಪ್ ಕ್ಯಾಪ್ ಕ್ಯಾಪ್. ಸೊ ಇದು ವೆಕ್ಟರ್ ಕಾಂಪೊನೆಂಟ್ಸ್, ಇದು ಸ್ಕೇಲಾರ್ ಕಾಂಪೊನೆಂಟ್. ಅವ್ರು ಕೇಳ್ತಿರೋದೇ ಅದು, ಸ್ಕೇಲಾರ್ ಮತ್ತು ವೆಕ್ಟರ್ ಕಾಂಪೊನೆಂಟ್ಸ್ಗಳು ಬರೀರಿ ಅಂದರೆ ಫಸ್ಟ್ ಆಫ್ ಆಲ್ ಈ ವೆಕ್ಟರ್ದು ಕಾಂಪೊನೆಂಟ್ ಫಾರ್ಮ್ ಬರ್ಕೋಬೇಕು. ಯಾವ ವೆಕ್ಟರ್ ಇದು? ಸೇ ಪಿ ವೆಕ್ಟರ್, ಪಿ ಮತ್ತು ಕ್ಯೂ ಪಾಯಿಂಟ್ನ ಜಾಯಿನ್ ಮಾಡುವಂತಹ ಲೈನ್, ದಟ್ ಈಸ್ ಪಿ ಕ್ಯೂ ವೆಕ್ಟರ್. ಕನ್ಸಿಡರ್ ಪಿ ಪಾಯಿಂಟ್ ಈಸ್ 2, 1, ಕ್ಯೂ ಪಾಯಿಂಟ್ ಈಸ್ -5, 7. ವೆಕ್ಟರ್ ವಿತ್ ಇನಿಷಿಯಲ್ ಪಾಯಿಂಟ್ ಪಿ ಅಂಡ್ ಟರ್ಮಿನಲ್ ಪಾಯಿಂಟ್ ಕ್ಯೂ ಈಸ್ ಗಿವನ್ ಬೈ ಪಿ ಕ್ಯೂ ವೆಕ್ಟರ್. ವಾಟ್ ಈಸ್ ಪಿ ಕ್ಯೂ ವೆಕ್ಟರ್? ನಾನು ನಿಮಗೆ ಹೇಳಿದೆ, ಫೈನಲ್ ಮೈನಸ್ ಇನಿಷಿಯಲ್ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್ ಅಂತ ಅಂದರೆ ಓ ಕ್ಯೂ ಮೈನಸ್ ಒ ಪಿ. ಎ ಬಿ ಇದ್ರೆ ಒ ಬಿ ಮೈನಸ್ ಒ ಎ, ಸೊ ಪಿ ಕ್ಯೂ ಇದ್ರೆ ಓ ಕ್ಯೂ ಮೈನಸ್ ಒ ಪಿ. ಓ ಕ್ಯೂ ಅಂತ ಅಂದರೆ ಕ್ಯೂ ಪಾಯಿಂಟಲ್ಲಿರುತ್ತೆ. ಓ ಕ್ಯೂ ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು ಅಂದರೆ ಕಾಂಪೊನೆಂಟ್ ಫಾರ್ಮಲ್ಲಿ ಬರ್ಕೋಬೇಕು. -5i + 7j ಇಲ್ಲಿರೋದು ಎರಡೇ ಕೋಆರ್ಡಿನೇಟ್ಸ್ಗಳು, ಇನ್ನೊಂದು ಕೋಆರ್ಡಿನೇಟು ಕೆ ಕಾಂಪೊನೆಂಟ್ 0 ಆಗಿದೆ ಅಂತ ತಗೊಳ್ಬೇಕು. ನೆಕ್ಸ್ಟ್ ಮೈನಸ್ ಒ ಪಿ ಅಂದರೆ ಪಿ ಪಾಯಿಂಟ್ ಇದೆ, ಒ ಪಿ ಅಂದರೆ ಏನಾಗುತ್ತೆ, ಅದು 2i + j ಆಗುತ್ತೆ. ಓಕೆನಾ? ಸೊ ಇವಾಗ ಡಿಫ್ರೆನ್ಸ್ ತೆಗೆದ್ರೆ ಏನಾಗುತ್ತಪ್ಪ, ಐ ಕಾಂಪೊನೆಂಟ್ ಡಿಫ್ರೆನ್ಸ್ -5 -2 -7 ಬರುತ್ತೆ. ಇಲ್ಲಿ 7 ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ, 7 - 1 ಅಂದರೆ 6 ಆಗುತ್ತೆ, -7i + 6j ಆಗುತ್ತೆ. ಸೊ ಸಿಕ್ತು ನಿಮಗೆ ವೆಕ್ಟರ್ ಏನು ಅಂತ. ಸೊ ಇದರಲ್ಲಿ ಕಾಂಪೊನೆಂಟ್ಸ್ಗಳು ಸ್ಕೇಲಾರ್ ಆಗುತ್ತೆ. ಸೊ ಐ ಜೆ ಜೊತೆಲೇ ಬರೆದ್ರೆ ಅದೇನಾಗುತ್ತೆ, ವೆಕ್ಟರ್ ಕಾಂಪೊನೆಂಟ್ಸ್ ಆಗುತ್ತೆ. ಸ್ಕೇಲಾರ್ ಕಾಂಪೊನೆಂಟ್ಸ್ ಆರ್ -7 ಮತ್ತು 6. ವೆಕ್ಟರ್ ಕಾಂಪೊನೆಂಟ್ಸ್ ಆರ್ -7i ಆ್ಯಂಡ್ 6j. ಯಾಕಿದು ವೆಕ್ಟರ್? ಇಲ್ಲಿ ಐ ಮತ್ತು ಜೆ ಅನ್ನೋ ಯೂನಿಟ್ ವೆಕ್ಟರ್ಸ್ ಇದೆ ನೋಡಿ, ಅದ್ರ ಜೊತೆಲಿ ಬರೆದ್ರೆ ಅದು ವೆಕ್ಟರ್ ಆಗುತ್ತೆ. ಸಿಂಗಲ್ ಆಗಿ ಇಷ್ಟು ಮಾತ್ರ ಬರೆದ್ರೆ ನಂಬರ್ಸ್ಗಳನ್ನ, ರಿಯಲ್ ನಂಬರ್ಸ್ಗಳನ್ನ, ಅದು ಸ್ಕೇಲರ್ ಕ್ವಾಂಟಿಟಿ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಷ್ಟೇ, ಇದಕ್ಕೆ ಆನ್ಸರ್ ಇಷ್ಟೇ. ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಡೌಟ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್, ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಎ ಇಸ್ ಈಕ್ವಲ್ ಟು i - 2j ದಟ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಇದೆ ನೋಡಿ. ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಇವರೇ ಕೊಟ್ಟಿದ್ದಾರೆ, ಈ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಯೂನಿಟ್ ವೆಕ್ಟರ್ ಅಲ್ಲ, ಜಸ್ಟ್ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಅದ್ರದ್ದು ಮ್ಯಾಗ್ನಿಟ್ಯೂಡ್ ಎಷ್ಟಿರಬೇಕು, 7 ಯೂನಿಟ್ಸ್ ಇರಬೇಕು. ಓಕೆನಾ? ಸೊ ಇದಕ್ಕೆ ಏನು ಟ್ರಿಕ್ ಅಂತ ಅಂದರೆ, ಕೊಟ್ಟಿರುವಂತಹ ವೆಕ್ಟರ್ನ ಬರ್ಕೊತೀರಾ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿಕೊಂಡು ಫಸ್ಟ್ ಯೂನಿಟ್ ವೆಕ್ಟರ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡ್ಕೊಬಿಟ್ರೆ, ಸೊ ಅದ್ರ ಲೆಂತು ಎಷ್ಟೇ ಇದ್ರೂ ಅದನ್ನ ಏನು ಮಾಡಿಬಿಟ್ಟಿರುತ್ತೆ, ಅದು ಸಿಂಗಲ್ ಯೂನಿಟಿಗೆ ತಂದಿಟ್ಟಿರುತ್ತೆ. ಆವಾಗ ಆ ವೆಕ್ಟರ್ಗೆ ಸೇಮ್ ಡೈರೆಕ್ಷನ್ಗೆ ತಾನೇ ಕೊಟ್ಟಿದ್ದವರು, ಆ ಯೂನಿಟ್ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ ಇರೋ ಥರ ಅಂತ ಅಂದರೆ ನೀವೇನು ಮಾಡಬೇಕು, ಇದಕ್ಕೆ 7ನ ಮಲ್ಟಿಪ್ಲೈ ಮಾಡಿಬಿಡ್ಬೇಕು. ಅವಾಗ ಏನು ಬರುತ್ತೆ, ಅದು ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ನ ಒಳಗೊಂಡಿರೋ ಥರ ನಿಮಗೆ ಹೊಸ ವೆಕ್ಟರ್ ಸಿಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು, ಕೊಟ್ಟಿರೋ ಡೈರೆಕ್ಷನ್ಗೆ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ 7ನ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ?
ಕೊಟ್ಟಿರೋ ವೆಕ್ಟರ್ ಎ ಆಗಿದೆ, ದಟ್ ಈಸ್ I minus 2j. ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ ಟು, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್? ಸ್ಕ್ವೇರ್ ರೂಟ್ ಆಫ್ I ಕಾಂಪೊನೆಂಟ್ ಸ್ಕ್ವೇರ್ ಅಂತ ಅಂದರೆ 1 ಸ್ಕ್ವೇರ್ ಪ್ಲಸ್ j ಕಾಂಪೊನೆಂಟ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಪ್ಲಸ್ k ಕಾಂಪೊನೆಂಟ್ ಸ್ಕ್ವೇರ್ 0 ಸ್ಕ್ವೇರ್. ಸೊ ಆನ್ಸರ್ ಈಸ್ 1 ಸ್ಕ್ವೇರ್ ಈಸ್ 1, 2 ಸ್ಕ್ವೇರ್ ಈಸ್ 4, 4 ಪ್ಲಸ್ 1 ಈಸ್ 5 ಆಗುತ್ತೆ. ಓಕೆನಾ? ಸೊ ಇದೇನಕ್ಕೆ ಫೈಂಡ್ ಔಟ್ ಮಾಡ್ಕೊಂಡೆ ನಾನು? ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡೋಕ್ಕೆ. ನಾವು ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಎ ಇಸ್ ಈಕ್ವಲ್ ಟು ಎ ಕ್ಯಾಪ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸೊ ಎ ವೆಕ್ಟರ್ ಈಸ್ I minus 2j ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಈಸ್ √5. ನೀಟಾಗಿ ಸ್ಪ್ಲಿಟ್ ಮಾಡಿ ಬರೀರಿ. 1/√5 ಇಂಟು I minus 2/√5 ಇಂಟು j ಆಗುತ್ತೆ. ನೆಕ್ಸ್ಟ್, ದೇರ್ ಫಾರ್ ದ ವೆಕ್ಟರ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಟು 7. ಈಗ ಏನು ಮಾಡಬೇಕು ಅಂತಂದರೆ ಮ್ಯಾಗ್ನಿಟ್ಯೂಡ್ 7 ಆಗಬೇಕು ಅಂದರೆ ಅದು ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ 1 ಯೂನಿಟ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ ಆಗಬೇಕು ಅಂದರೆ ಕಂಪ್ಲೀಟ್ ಆ ಯೂನಿಟ್ ವೆಕ್ಟರ್ನ 7ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 7ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ 7 ಯೂನಿಟ್ಸ್ ಈ ಥರ ಬರುತ್ತೆ. ಓಕೆನಾ? ಸೊ 7 into a cap is equal to 7 into 1/√5i minus 2/√5j is equal to 7/√5 into I minus 7 2s are 14 divided by √5 into j ಆಗುತ್ತೆ. Is it clear? So similar problem ಇದೇ ಥರ ಇದೆ. ಸೊ ಅದು ಕೂಡ ಫೈಂಡ್ ಅ ವೆಕ್ಟರ್ನ ಫೈಂಡ್ ಔಟ್ ಮಾಡು ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್. ಇದೇ ಡೈರೆಕ್ಷನಲ್ಲಿ ಇರಬೇಕು, ಬಟ್ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಎಷ್ಟಿರಬೇಕು? 8 ಯೂನಿಟ್ಸ್ ಇರಬೇಕು. ಸೊ ಇದೇ ಡೈರೆಕ್ಷನಲ್ಲಿ ನೀವೇನು ಮಾಡಬೇಕು? ಫಸ್ಟು ಯೂನಿಟ್ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಾದಮೇಲೆ ಮ್ಯಾಗ್ನಿಟ್ಯೂಡ್ 8 ಬರಬೇಕು ಅಂತ ಅಂದರೆ ಆ ಯೂನಿಟ್ ವೆಕ್ಟರ್ಗೆ 8ನ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಓಕೆನಾ? ಸೊ ಈ ವೆಕ್ಟರ್ನ ಎ ಅಂತ ಕಾಲ್ ಮಾಡ್ಕೊಂಡಿದ್ದೀನಿ. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ದಟ್ ಈಸ್ 5 ಸ್ಕ್ವೇರ್ 1 minus 1 ಸ್ಕ್ವೇರ್ 2 ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 30 ಆಗುತ್ತೆ. A cap is equal to A vector divided by its magnitude, which is equal to 5i minus j plus 2k divided by square root of ಸೊ 5 ಸ್ಕ್ವೇರ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಲ್ಲ, √30 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಸಿಕ್ಕಿರೋ ಅಂಥದ್ದು ಯೂನಿಟ್ ವೆಕ್ಟರ್ ಆಯಿತು. ನಿಮಗೆ ಬೇಕಾಗಿರೋದು ಎ ವೆಕ್ಟರ್ ಇನ್ ದ ಸೇಮ್ ಡೈರೆಕ್ಷನ್ ಬಟ್ ಮ್ಯಾಗ್ನಿಟ್ಯೂಡ್ ಬಿಕಮ್ಸ್ 8 ಆಗಿರಬೇಕು ಅಂತ ಅಂದರೆ ಆ ಯೂನಿಟ್ ವೆಕ್ಟರ್ಗೆ ಕಂಪ್ಲೀಟ್ 8ಇಂದ ಮಲ್ಟಿಪ್ಲೈ ಮಾಡಿ. ಓಕೆನಾ? ಸೊ 8 into a cap is equal to 8 into 5i minus j plus 2k divided by square root of 30. ಸೊ 8ನ ಮಲ್ಟಿಪ್ಲೈ ಮಾಡಿ ಪ್ರತಿ ಕಾಂಪೊನೆಂಟ್ಸ್ಗೂ. 8 5s are 40, 8 1s are 8, 8 2s are 16. ಸೊ 40 divided by √30 into I minus 8 by √30 into j plus 16 by √30 into k. Is it clear? Next problem. Find the unit vector in the direction of the sum of the vector a ಮತ್ತು b. ಸೊ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡು. ಯಾವ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ? ದ ಸಮ್ ಆಫ್ ದಿಸ್ ವೆಕ್ಟರ್. ಇವೆರಡೂ ವೆಕ್ಟರ್ನ ಸಮ್ ಮಾಡಿದ್ರೆ ಬರೋ ಅಂತಹ ಡೈರೆಕ್ಷನ್. ಪ್ರೀವಿಯಸ್ ಅಲ್ಲಿ ಒಂದು ಪ್ರಾಬ್ಲಮ್ ಈ ಥರ ಇತ್ತು. ಓಕೆನಾ? ಸೊ ಸಿ ಅಂತ ಕಾಲ್ ಮಾಡ್ಕೊಂಡಿದ್ವಲ್ಲ, ಸೇಮ್ ಅದೇ ಥರನೇ ಫಸ್ಟು a ಪ್ಲಸ್ ಬಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದನ್ನು ಸಿ ಅಂತ ಕಾಲ್ ಮಾಡ್ಕೊಂಡ್ರೆ ಸಿ ಕ್ಯಾಪ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಷ್ಟೇ. ಡೈರೆಕ್ಷನ್ ಕೇಳಿರೋದೇನು? ಸಮ್ ಆಫ್ ದಿಸ್ ವೆಕ್ಟರ್ಸ್ ಆ ವೆಕ್ಟರ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಲೆಟ್ ಸಿ ಈಸ್ ಈಕ್ವಲ್ ಟು a ಪ್ಲಸ್ ಬಿ. ಎ ಅಂತ ಅಂದರೆ 2i ಪ್ಲಸ್ 2j ಮೈನಸ್ 5k ಪ್ಲಸ್ ಬಿ ಅಂತ ಅಂದರೆ 2i ಪ್ಲಸ್ ಜೆ ಪ್ಲಸ್ 3k. ಸೊ ಇಲ್ಲೆಲ್ಲ ಕ್ಯಾಪ್ ಹಾಕಬೇಕು. ಓಕೆನಾ? ನೆಕ್ಸ್ಟ್, ಸೊ ಏನು ಬರುತ್ತೆ? 2 ಪ್ಲಸ್ 2 4i, 2j ಪ್ಲಸ್ ಜೆ 3j ಮೈನಸ್ 5k ಪ್ಲಸ್ 3k. 5ಅಲ್ಲಿ 3 ಹೋದರೆ ಮೈನಸ್ 5ಅಲ್ಲಿ 3 ಹೋದರೆ ಮೈನಸ್ 2k. ಓಕೆನಾ? ಸೊ ಎ ಪ್ಲಸ್ ಬಿ ಸಿಕ್ತು. ಅದನ್ನು ಸಿ ವೆಕ್ಟರ್ ಅಂತ ತಗೊಂಡ್ರೆ ವಿ ಫೈಂಡ್ ನಾವು unit vector, that is c cap. We know that c cap is equal to the direction c divided by its magnitude, which is equal to, so what is the direction? 4i plus 3j minus 2k. Its magnitude andre adarada magnitude andre square root of I component square, that is 4 square, j component square 3 square, k component square minus 2 whole square ಆಗುತ್ತೆ. So 4 square is 16 plus 9 plus 4 ಅಂತ ಅಂದರೆ 29 ಬರುತ್ತೆ under the square root. So answer is 4 by square root of 29 into I plus 3 by square root of 29 into j minus 2 by square root of 29 into k is the answer. That is the unit vector in the direction sum of a and b. So next problem, write the direction ratios and direction cosines of the vector a is equal to I plus j minus 2k. ಸೊ ಈ ಥರ ಕೊಟ್ಟಿದ್ದಾರೆ. ಡೈರೆಕ್ಷನ್ ರೇಷ್ಯೂಸು ಮತ್ತು ಡೈರೆಕ್ಷನ್ ಕೊಸೈನ್ಸ್ನ ಫೈಂಡ್ ಔಟ್ ಮಾಡು ಅಂತ. ಡೈರೆಕ್ಷನ್ ರೇಷ್ಯೂಸ್ ಅಂತ ತಗೊಂಡ್ರೆ, ಸೊ ಇವಾಗ ನಿಮಗೆ ಕೊಸೈನ್ಸ್ ಅಂದರೆ LMN ಬರುತ್ತಲ್ರಪ್ಪ.
LMN ಅದು ತಗೊಂತೀರಾ. ಸೊ ರೇಷ್ಯೂಸ್ ಅಂತ ಅಂದರೆ ಇಲ್ಲಿ ಏನು XYZ ಇರುತ್ತೆ ಅದೇ ಡೈರೆಕ್ಷನ್ ರೇಷ್ಯೂಸ್ ಆಗಿರುತ್ತೆ. ಸೊ ಡೈರೆಕ್ಷನ್ ಕೊಸೈನ್ಸ್ ಬಂದು LMN ಅಥವಾ X/R Y/R Z/R ಅಂತ ತಗೊಂಡ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾ ಅಂತಂದರೆ L ಅಂತಂದರೆ X/R, M ಅಂದರೆ Y/R, N ಅಂದರೆ Z/R. ಅದು ನಿಮಗೆ ಗೊತ್ತಿರಬೇಕು ಫಾರ್ಮುಲಾ. ಓಕೆನಾ. ಇಲ್ಲಿ ಕೊಟ್ಟಿರುವಂತಹ ವೆಕ್ಟರ್ A = I + J - 2K. ಸೊ ನಮಗೆ ಗೊತ್ತಿರೋದೇನು, ಇಫ್ R = ಈ ಥರ ಕಾಂಪೊನೆಂಟ್ ಫಾರ್ಮಲ್ಲಿ ಇದ್ದಾಗ xi + yj + zk ಆದರೆ ದೆನ್ XYZR ಡೈರೆಕ್ಷನ್ ರೇಷ್ಯೂಸ್. ಜಸ್ಟ್ ಕಾಂಪೊನೆಂಟ್ಸ್ ಏನಿರುತ್ತೆ ಆ ಸ್ಕೇಲಾರ್ಸ್ಗಳು ಸಪ್ರೇಟಾಗಿ ತಗೊಂಡ್ರೆ ಅದೇ ಡೈರೆಕ್ಷನ್ ರೇಷ್ಯೂಸು. ಪ್ರೀವಿಯಸ್ ವಿಡಿಯೋ ವಾಚ್ ಮಾಡಿ ಅದರಲ್ಲಿ ಹೇಳಿದ್ದೀನಿ. ಆ್ಯಂಡ್ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ಅಂದರೆ L = LMN, that is X/R, Y/R, Z/R. What is R? Magnitude of R vector. What is the magnitude of this R vector? X² + Y² + Z² under the square root. ಓಕೆನಾ. ಸೊ ಇವಾಗ ಕೊಟ್ಟಿರೋ ಅಂಥದ್ದು A ವೆಕ್ಟರ್ I + J - 2K. ಸೊ ಇಲ್ಲಿ X ಪ್ಲೇಸಲ್ಲಿ Y ಪ್ಲೇಸಲ್ಲಿ Z ಪ್ಲೇಸಲ್ಲಿ ಅಂತ ನೋಡಿದ್ರೆ 1 1 -2 ಇದೆ, ಅದೇ ಡೈರೆಕ್ಷನ್ ರೇಷ್ಯೂಸ್. ಮುಗೀತು. ಡೈರೆಕ್ಷನ್ ಕೊಸೈನ್ಸ್ ಅಂದರೆ X/R Y/R Z/R. ಆರ್ನ ಒನ್ ಟೈಮ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಆರ್ ಅಂತ ಅಂದ್ರೇನು, √1² -2 ಹೋಲ್ ಸ್ಕ್ವೇರ್. ಸೊ 1² 1² -2 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ, √6 ಬರುತ್ತೆ. ಓಕೆನಾ. ಸೊ ವಾಟ್ ಈಸ್ X/R? X ಅಂದರೆ 1/R, R ಅಂದರೆ √6, 1/√6. ಅದೇ ಥರ M ಅಂದರೆ Y/R, Y ಅಂದರೆ 1, R ಅಂದರೆ √6, ಸೊ 1/√6. ಸೊ ನೆಕ್ಸ್ಟ್ N ಅಂತ ಅಂದರೆ Z/R, Z/R ಅಂತ ಅಂದರೆ -2 / √6. ಸೊ ದೇರ್ ಫಾರ್ LMN = 1/√6, 1/√6 - 2/√6. ದಟ್ ಈಸ್ ಡೈರೆಕ್ಷನ್ ಕೊಸೈನ್ಸ್. ಫೈಂಡ್ ಡೈರೆಕ್ಷನ್ ರೇಷ್ಯೂಸ್ ಆ್ಯಂಡ್ ಕೊಸೈನ್ಸ್ ಅಂತ ಕೊಟ್ಟರೆ ಕಾಂಪೊನೆಂಟ್ ಫಾರ್ಮಲ್ಲಿ ಇಲ್ಲಿರೋ XYZ ಡೈರೆಕ್ಷನ್ ರೇಷ್ಯೂಸ್, X/R Y/R Z/R ಏನಾಗಿರುತ್ತೆ, ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ಡೈರೆಕ್ಷನ್ ರೇಷ್ಯೂಸ್ ಆ್ಯಂಡ್ ಕೊಸೈನ್ಸ್ ಆಫ್ ದ ವೆಕ್ಟರ್. ಫಸ್ಟ್ ಕ್ವೆಶನ್, ಜಾಯ್ನಿಂಗ್ ದ ಪಾಯಿಂಟ್ A ಆ್ಯಂಡ್ B ಡೈರೆಕ್ಟೆಡ್ ಫ್ರಮ್ A to B. A ಮತ್ತು ಬಿನ ಜಾಯಿನ್ ಮಾಡಿದಾಗ ಬರೋವಂತಹ ವೆಕ್ಟರ್ಗೆ ಡೈರೆಕ್ಷನ್ ರೇಷ್ಯೋ ಕೊಸೈನ್ನ ಫೈಂಡ್ ಔಟ್ ಮಾಡಿ ಅನ್ನೋದು ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ದ ವೆಕ್ಟರ್ I + 2j + 3k. ಇದು ಡೈರೆಕ್ಟ್ ಕ್ವೆಶನ್. ಡೈರೆಕ್ಷನ್ ಕೊಸೈನ್ನ ಫೈಂಡ್ ಔಟ್ ಮಾಡು ಅಂತ ಹೇಳಿದ್ದಾರೆ. ಸೊ ಮೊದಲನೇ ಸಾಲ್ವ್ ಮಾಡೋಣ. ಫಸ್ಟು ಕೊಟ್ಟಿರೋ ಪಾಯಿಂಟ್ A ಮತ್ತು B ಜಾಯಿನ್ ಮಾಡಿದ್ರೆ ನಿಮಗೆ ಸಿಗೋದು AB ವೆಕ್ಟರು. AB ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು, OB - OA. ವಾಟ್ ಈಸ್ OB? B ಅಂತಂದರೆ ಈ ಪಾಯಿಂಟು. OB ಅಂದ್ ವೆಕ್ಟರ್ ಅಂತ ಅಂದರೆ ಫ್ರಮ್ ದ ಆರಿಜಿನ್ ಅಂತ ತಗೊಂಡ್ರೆ ಕಾಂಪೊನೆಂಟ್ ಫಾರ್ಮಲ್ಲಿ ಬರೆದಾಗ -I - 2j + k, -1i - 2j + k. OA ವೆಕ್ಟರ್ ಅಂತ ಅಂದರೆ A ಪಾಯಿಂಟ್ ಇದೆ, ಕಾಂಪೊನೆಂಟ್ ಫಾರ್ಮಲ್ಲಿ ಬರೀರಿ. I + 2j - 3k ಆಗುತ್ತೆ. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ತೆಗೆದ್ರೆ -i - 2i -2j - ಪ್ಲಸ್ -2j -2j -4j + k + 3k +k + 3k + 4k ಬರುತ್ತೆ. 1k 3k ಅಂತಂದರೆ 4k ಆಗುತ್ತೆ. ಸೊ ಇವಾಗ AB ವೆಕ್ಟರ್ ಸಿಕ್ತು ನಿಮಗೆ ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ xi + yj + zk. ಸೊ ರೇಷ್ಯೂಸ್ ಬೇಕು ಅಂದರೆ ಏನು ಮಾಡ್ತೀರಾ, ಜಸ್ಟ್ XYZ ವ್ಯಾಲ್ಯೂ ಬರೀತೀರಾ. -2 -4 4. ಕೊಸೈನ್ಸ್ ಅಂದರೆ X/R Y/R Z/R, ದಟ್ ಈಸ್ LMN. ಓಕೆನಾ. ಸೊ X ವ್ಯಾಲ್ಯೂ ಗೊತ್ತಿದೆ, Y ವ್ಯಾಲ್ಯೂ ಗೊತ್ತಿದೆ, Z ವ್ಯಾಲ್ಯೂ ಗೊತ್ತಿದೆ ಅಂದರೆ R ಫೈಂಡ್ ಔಟ್ ಮಾಡೋದು ಈಸಿ. √(x² + y² + z². ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೊಸೈನ್ಸ್ ಫೈಂಡ್ ಔಟ್ ಮಾಡಿರೋದು, ವೇರ್ R = ಮ್ಯಾಗ್ನಿಟ್ಯೂಡ್ ಆಫ್ R, √(x² + y² + z², √(x, y, z) ಗೊತ್ತಿದೆ, -2² - 4² + 4², ದಟ್ ಈಸ್ 2² 4 16 16 ಅಂತಂದರೆ 32 + 4 36 ಆಗುತ್ತೆ. √36 = 6 ಆಗುತ್ತೆ. ಸೊ R ವ್ಯಾಲ್ಯೂನು ಸಿಕ್ಕಿದೆ. X ವ್ಯಾಲ್ಯೂ, Y ವ್ಯಾಲ್ಯೂ, Z ವ್ಯಾಲ್ಯೂನು ಗೊತ್ತಿದೆ, R ವ್ಯಾಲ್ಯೂನು ಗೊತ್ತಿದೆ. ಅಂದರೆ X/R ಅಂದರೆ -2/6, -2/6 ಅಂದರೆ -1/3. M = Y/R, Y ಅಂದರೆ -4, R ಅಂದರೆ 6, -4/6 ಅಂದರೆ 2 2s 2 3s -2/3. N ವ್ಯಾಲ್ಯೂ Z/R, Z ಅಂತ ಅಂದರೆ 4, 4/R ಅಂತ ಅಂದರೆ 6, 2 2s 2 3s 2/3 ಬರುತ್ತೆ. ಸೊ LMN ವ್ಯಾಲ್ಯೂ ಸಿಕ್ಕಿದೆ. ದಟ್ ಈಸ್ ಡೈರೆಕ್ಷನ್ ಕೊಸೈನ್ಸ್. LMN = -1/3, -2/3, -2/3 is the answer for direction cosines.
ಸೊ ಗೊತ್ತಾಗಿದೆಯಾ? ಸೊ ಡೈರೆಕ್ಷನ್ ಕೊಸೈನ್ಸು ರೇಷಿಯೋಸ್ ಅಂತ ಕೇಳಿದಾಗ ವೆಕ್ಟರ್ ಎ ಇರುತ್ತೆ ಅಂತ ಅನ್ಕೊಳ್ರು. A1i ಪ್ಲಸ್ A2j ಪ್ಲಸ್ A3k ಅಂತ ಇದೆ ಅಂತ ಅನ್ಕೊಳ್ಳಿ. ಈ ವೆಕ್ಟರ್ಗೆ ರೇಷಿಯೋಸು ಕೊಸೈನ್ ಬರೀರಿ ಅಂತಂದರೆ ರೇಷಿಯೋಸು ಜಸ್ಟ್ A1 A2 A3 ಇದೇನಿರುತ್ತೆ ವ್ಯಾಲ್ಯೂ ಅದೇ ಕೊಸೈನ್ಸ್ ಬರೀರಿ ಅಂತ ಅಂದರೆ A1 ಬೈ ಸ್ಕ್ವೇರ್ ರೂಟ್ ಆಫ್ A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ A3 ಸ್ಕ್ವೇರ್ ಆ್ಯಂಡ್ A2 by square root of A1 square plus A2 square plus A3 square. Next, comma A3 by square root of A1 square plus A2 square plus A3 square. That is LMN ಆಗುತ್ತೆ. ಅರ್ಥ ಆಯ್ತಾ? Okay. So next problem. Show that the vectors 2i minus 3j plus 4k and minus 4i plus 6j minus 8k are collinear. ಸೊ ಎರಡು ವೆಕ್ಟರ್ನ ಕೊಲೀನಿಯರ್ ಅಂತ ಪ್ರೂವ್ ಮಾಡು ಅಂತ. ಓಕೆನಾ? ವೆಕ್ಟರ್ನ ಕೊಲೀನಿಯರ್ ಅಂತ ಪ್ರೂವ್ ಮಾಡೋದಾದ್ರೆ ಪಾಯಿಂಟ್ಸ್ ಕೊಲೀನಿಯರ್ ಅಂದರೆ ಸೇಮ್ ಲೈನ್ ಮೇಲೆ ಲೈ ಆಗಿರ್ಬೇಕು. ಓಕೆ, ಬಟ್ ವೆಕ್ಟರ್ ಕಾನ್ಸೆಪ್ಟಲ್ಲಿ ಇದೀವಿ ನಾವು. ಎರಡು ಪಾಯಿಂಟ್ ಕೊಲೀನಿಯರ್ ಆಗಬೇಕು ಅಂತ ಅಂದರೆ ಸೊ ನೀವು ಈ ಥರ ಹೇಳ್ಬೋದು, ಎ ಮತ್ತು ಬಿ ಅನ್ನೋದು ಕೊಲೀನಿಯರ್ ಆಗಬೇಕು ಅಂದರೆ ಬಿ ಕೆನ್ ಬಿ ರಿಟನ್ ಆಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ ಆರ್ ಎ ಕೆನ್ ಬಿ ರಿಟನ್ ಆಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ. ಯಾವ ಥರನಾದರೂ ಓಕೆ. ಸೊ ಈ ಥರ ಬರೆಯೋಕ್ಕಾಗ್ತಿದೆ ಅಂತಂದರೆ ಈ ಎರಡೂ ವೆಕ್ಟರ್ನ ಕೊಲೀನಿಯರ್ ಅಂತ ಕರಿತೀವಿ. ವೇರ್ ಲ್ಯಾಂಬ್ಡಾ ಈಸ್ ಎನಿ ಸ್ಕೇಲಾರ್ ಕಾನ್ಸ್ಟೆಂಟ್ ಏನಾದರೂ ವ್ಯಾಲ್ಯೂ ಆಗಿರಬಹುದು. ಅಥವಾ ಎ ವೆಕ್ಟರ್ದು ಬಿ ವೆಕ್ಟರ್ದು ಕಾಂಪೊನೆಂಟ್ಸ್ಗಳನ್ನ ಇದು ಐ ಕಾಂಪೊನೆಂಟು ಜೆ ಕಾಂಪೊನೆಂಟು ಕೆ ಕಾಂಪೊನೆಂಟ್ ತಗೊಂಡ್ರೆ ಈಗ A1 B1 A1 A2 A3 ಎದು ಬಿದು B1 B2 B3 ಇರುತ್ತೆ ಅಂತ ಅನ್ಕೊಳ್ಳಿ. ಸೊ A1 ಬೈ B1 ಮಾಡ್ಕೊಳ್ಳಿ, A2 ಬೈ B2 ಮಾಡ್ಕೊಳ್ಳಿ, A3 ಬೈ B3 ಮಾಡ್ಕೊಳ್ಳಿ. ವ್ಯಾಲ್ಯೂ ಏನು ಬರಬೇಕು? ಕಾನ್ಸ್ಟೆಂಟ್ ಆಗಿ ಬರಬೇಕು, ಅಂದರೆ ಪ್ರಪೋರ್ಷನಲ್ ಆಗಿರಬೇಕು. ಸೊ ಅವಾಗ ಕೂಡ ಏನಾಗುತ್ತೆ? ಕೊಲೀನಿಯರ್ ಆಗುತ್ತೆ. ಅದು ಒಂದು ಎರಡು ಥರ ಟ್ರಿಕ್ಕು, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇದಾದರೆ ಬೇಗ ಸಿಗುತ್ತೆ ಆನ್ಸರ್. We know that A and B are said to be collinear if B can be written as lambda times of A or A can be written as lambda times of B, where lambda is any scalar. Or you can use if A is equal to A1i plus A2j plus A3k, B is equal to B1i plus B2j plus B3k component form ಅಲ್ಲಿ ಇದೆ ಅಂದರೆ are said to be collinear if A1 by B1 I components ratio, J component ratio, K component ratio ವ್ಯಾಲ್ಯೂ ಸೇಮ್ ಬರಬೇಕು. ಓಕೆನಾ? ಸೊ ಈಗ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ರೇಷಿಯೋ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಬಿ ಅಂತ ಅಂದರೆ -4i ಪ್ಲಸ್ 6j ಮೈನಸ್ 8k. ಇದರಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ 2 ಕಾಮನ್ ತೆಗಿಬಹುದು ಅಂತ. ಸೊ 2 ಕಾಮನ್ ತೆಗೆದ್ಬಿಡಿ. ಇನ್ಫ್ಯಾಕ್ಟ್ -2ನೇ ಕಾಮನ್ ತೆಗಿರಿ. ಸೊ ಅವಾಗ ಏನಾಗುತ್ತೆ? ಇಲ್ಲಿ 2 2s 4, 2 3s 6 ಆಗಿದ್ರೆ 3 ಆಗುತ್ತೆ, 2 4s 8 ಆಗಿದ್ರೆ 4 ಉಳಿಯುತ್ತೆ. ಸೊ ಇಲ್ಲಿ -4 ಇದ್ದು +4 ಆಗುತ್ತೆ, +6 ಇದ್ದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಬಿಕಾಸ್ ಮೈನಸ್ ಕಾಮನ್ ತೆಗೆದಿದ್ದೀವಿ. ಸೊ ಈ ಹೊಸ್ದಾಗಿ ಬಂದಿರೋ ವೆಕ್ಟರು ಯಾವ ವೆಕ್ಟರು? ಅವ್ರು ಕೊಟ್ಟಿರುವಂತಹ ಎ ವೆಕ್ಟರ್ 2i minus 3j plus 4k, 2i minus 3j plus 4k. ಸೊ ದೇರ್ ಫಾರ್ ದ ವೆಕ್ಟರ್ ಬಿ ಇಸ್ ಈಕ್ವಲ್ ಟು -2a. ಸೊ ಬಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎ ಆ ಫಾರ್ಮಲ್ಲಿ ಬರ್ತಿದೆ ಅಂತ ಅಂದರೆ ಆ ಎರಡು ವೆಕ್ಟರ್ ಏನಾಗುತ್ತೆ? ಕೊಲೀನಿಯರ್ ಆಗಿರುತ್ತೆ. ಏನಿಲ್ಲ, ಇವೆರಡರಲ್ಲಿ ಯಾವುದು ಬಿಗ್ಗರ್ ಇದೆ ಅದರಲ್ಲಿ ಕಾಮನ್ ತೆಗಿಯೋ ಥರ ಇದೆಯಾ ಅಂತ ನೋಡಿ. ಕಾಮನ್ ತಗೊಳೋ ಥರ ಇದೆ ಅಂದರೆ ಅದು ಕೊಲೀನಿಯರ್, ಇಲ್ಲ ಅಂದರೆ ಕೊಲೀನಿಯರ್ ಆಗಲ್ಲ. ಸೊ ಇವಾಗ ರೇಷಿಯೋಸಲ್ಲಿ ಹೇಳಿ ಮ್ಯಾಮ್ ಅಂತ ಕೇಳೋರಿಗೆ, ಈಗ ಈ ಐ ಕಾಂಪೊನೆಂಟ್ ರೇಷಿಯೋ ತಗೊಳ್ರಪ್ಪ, 2/-4 ಆಗುತ್ತೆ. ನೆಕ್ಸ್ಟ್ ಇದು ಜೆ ತಗೊಂಡ್ರೆ -3/6 ಆಗುತ್ತೆ. ನೆಕ್ಸ್ಟ್ ಇದು 4/-8 ಆಗುತ್ತೆ. 2/-4 -3/6 4/-8 ಅಂದರೆ 2 1s 2 2s -1/2, 3 1s 3 2s -1/2, 4 1s 4 2s ಮೈನಸ್, ಇಲ್ಲಿ -8 ಇದೆ, ಸೊ -1/2. ರೇಷಿಯೋ ಸೇಮ್ ಬರ್ತಿದೆ ಅಂದಮೇಲೆ ದೇ ಆರ್ ಕೊಲೀನಿಯರ್. ಈ ಟ್ರಿಕ್ ಆದರೂ ಯೂಸ್ ಮಾಡಬಹುದು, ನಿಮ್ಮ ಇಷ್ಟ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್, 19th ಪ್ರಾಬ್ಲಮ್. ರೈಟ್ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ವೆಕ್ಟರ್ A is equal to I plus J minus 2K and hence calculate the direction cosines. Direct question. ಓಕೆನಾ? ಸೊ ಡೈರೆಕ್ಷನ್ ರೇಷಿಯೋಸ್ ಏನಾಗಿರುತ್ತೆ ಅಂತ ಹೇಳಿದೆ, XI YJ ZK ಅಂತ ಇತ್ತು ಅಂದರೆ XYZ ವ್ಯಾಲ್ಯೂನೇ ಡೈರೆಕ್ಷನ್ ರೇಷಿಯೋಸ್. ಕೊಸೈನ್ ಬೇಕು ಅಂದರೆ X/R, Y/R, Z/R. ಸೊ note that direction ratios ABC of a vector XI plus YJ plus ZK are just the respective components XYZ of the vector. XYZ ಆಫ್ ದ ವೆಕ್ಟರ್ ಏನಿರುತ್ತೆ ಅದೇ ಡೈರೆಕ್ಷನ್ ರೇಷಿಯೋಸ್. ಈಗ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ವೆಕ್ಟರ್ A is equal to I plus J minus 2K ಅಂತಂದರೆ I ಕಾಂಪೊನೆಂಟ್ 1 ಇದೆ, J ಕಾಂಪೊನೆಂಟ್ 1 ಇದೆ, K ಕಾಂಪೊನೆಂಟ್ -2 ಇದೆ. ಸೊ ಅದೇ ಡೈರೆಕ್ಷನ್ ರೇಷಿಯೋಸ್. ಸೊ ದಟ್ ಈಸ್ ABC 1 1 -2 ಆರ್ XYZ 1 1 -2. ಏನಾದರೂ ಕಾಲ್ ಮಾಡ್ಕೋಬೋದು ನೀವು. ABC ಅಂತ ಕಾಲ್ ಮಾಡ್ಕೋಬೇಕು ಅಂತೇನಿಲ್ಲ, XYZ ಅಂತಾನೆ ಕಾಲ್ ಮಾಡ್ಕೋಬೇಕು ಅಂತೇನಿಲ್ಲ. ಸೊ ಈಗ ನೀವೇನಾದರೂ PQR ಅಂತ ಕಾಲ್ ಮಾಡ್ಕೊಂಡ್ರೆ ಸ್ಮಾಲ್ PI, ಸ್ಮಾಲ್ QJ, ಸ್ಮಾಲ್ RJ RK ಆಗುತ್ತೆ. PI QJ PQR ಸ್ಮಾಲ್ RK ಈ ಥರ ಆಗುತ್ತೆ ಅಷ್ಟೇ. ಓಕೆನಾ?
we know the direction cosines are LMN. What is L? X by R. What is M? Y by R. What is N? Z by R. So X, Y, Z value ಸಿಕ್ಕಿದೆ. R ಅಂತ ಅಂದರೆ we know that the magnitude of R, if R is in the form xi plus yj plus zk form ಅಲ್ಲಿ ಇತ್ತು ಅಂದರೆ R is equal to square root of x square plus y square plus z square, that is 1 square plus 1 square minus 2 whole square. So R is equal to square root of 2 square is 4 plus 1 5 plus 6 square root of 6 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ L is equal to 1 by root 6, M is equal to 1 by root 6. ಯಾಕೆ ಗೊತ್ತಾಗ್ತದೆ ಅಲ್ವೇನ್ರೋ? R ಅಂತ ಅಂದರೆ ರೂಟ್ 6 ಬಂದಿದೆ, ಎಕ್ಸ್ ಅಂತ ಅಂದ್ರೆ ಇಲ್ಲಿ ಇದೆಯಲ್ಲ 1 by root 6, y ಅಂದರೆ y by r 1 by root 6 minus 2 by root 6, L M N. So the direction cosines are 1 by root 6, 1 by root 6 minus 2 by root 6. Is it clear? ಸೊ ಇಷ್ಟು ಪ್ರಾಬ್ಲಮ್ಮು. ಇನ್ನೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಈ ಎಕ್ಸಸೈಸ್ 10.2 ಮೇಲೇ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಮತ್ತು ಸೆಕ್ಷನ್ ಫಾರ್ಮುಲಾ ಅಂತ ಇದೆ. ಸೊ ಇದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ನೆಕ್ಸ್ಟ್ ವೀಡಿಯೋನಲ್ಲಿ ಅಂತಂದರೆ ಇದು ಸಮ್ವಾಟ್ಸ್ ಸ್ವಲ್ಪ ಎಂಡಿಂಗಲ್ಲಿ, ವಿಡಿಯೋ ಎಂಡಿಂಗಲ್ಲಿ ಹೇಳಿದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ಬಿಗಿನಿಂಗಲ್ಲಿ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆನಾ? ಸೊ ಇಷ್ಟು ನೀಟಾಗಿ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿ, ನೋಟ್ಸ್ ನೀಟಾಗಿ ಮೇಂಟೈನ್ ಮಾಡಿ, ಅದ್ರ ಜೊತೆಗೆ ಪ್ರಾಬ್ಲಮ್ಸ್ನ ನೀಟಾಗಿ ವರ್ಕೌಟ್ ಮಾಡಿ, ಡೈರೆಕ್ಷನ್ ರೇಷಿಯೋಸು, ಕೊಸೈನ್ಸು, ಯೂನಿಟ್ ವೆಕ್ಟರ್ ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಇಷ್ಟು ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ? ಓಕೆ, ಸೊ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.